ಅದು ಕ್ರಶ್ ಅಂತಾನ ತಿಳ್ಕೊಳ್ರಿ, ಇಲ್ಲ ಒನ್ ಸೈಡ್ ಅನ್ನ ತಿಳ್ಕೊಳ್ರಿ. 10th ಅಲ್ಲೇ ಆ ತರ ಇತ್ತು. ಅದಾದ್ಮೇಲೆ ಫಸ್ಟ್ PU ಬಂದ್ಮೇಲೆ ಅಲ್ಲೂ ಸೇಮ್ ಅದೇ ತರ ಇತ್ತು. ಅದಾದ್ಮೇಲೆ ಇಲ್ಲ 2 ಸೈಡ್ ಲವ್ ನಾನು ಹೋಗೇ ಇಲ್ಲ. ಬಟ್ ಇವಾಗ 2 ಸೈಡ್ ಲವ್ ಐತೆ. ಅದು ಹೌದು. ಇವಾಗ ಯಾಕಂತಂದ್ರೆ ಒಂದು ಮನುಷ್ಯ ಡಿಪ್ರೆಷನ್ಗೆ ಹೋದಾಗ, ಕೆಳಗೆ ಬಿದ್ದವಾಗ, ದಯವಿಟ್ಟು ಹೇಳ್ತೀನಿ ನೋಡ್ರಿ, ವಯಸ್ಸಿಗೆ ಬಂದಿರೋ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ, ಒಂದು ಹುಡುಗನಿಗೆ ಒಂದು ಹುಡುಗಿ ಇದ್ರೇನೆ ವಾಪಸ್ ಬರಕ್ ಸಾಧ್ಯ, ಹುಡುಗಿಗೆ ಒಂದು ಹುಡುಗನಿದ್ರೇನೆ ವಾಪಸ್ ಬರಕ್ ಸಾಧ್ಯ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಂತೀನಿ. ಇವತ್ತು ನಾನು ಏನ್ ಹೇಳ್ತೀನಿ ಅಂತಂದ್ರೆ, ನಾನು ಇನ್ನೊಂದು ನಮ್ಮ ತಾಯಿ ಆದ್ಮೇಲೆ ನಾನು ನೆಕ್ಸ್ಟ್, ಬಟ್ ನಾನು ಅವಳಿಗೆ ಯಾವತ್ತೂ ಹೇಳಿಲ್ಲ ಈ ಮಾತನ್ನ. ಯಾವಾಗೂನು ನನ್ನ ಬಗ್ಗೆನೇ ಜ್ಞಾನ, ನನ್ನ ಸೆಕೆಂಡ್ ಆರ್ಟ್. ಇವಾಗ ನಾನು ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಹೌದು. 100% ಶೇರ್ ಮಾಡ್ಕೊಳೋದಕ್ಕ ನನ್ನನ್ನ ನೀನ್ ಇಲ್ಲಿರ್ಬಾರ್ದು, ನೀನ್ ಇರೋ ಸ್ಥಾನನೇ ಬೇರೆ ಅಂತ ಆ ಕಮ್ ಬ್ಯಾಕ್ ಅನ್ನೋದೈತಲ್ಲ ಒಂದ್ ಮನುಷ್ಯನ್ಗೆ, ಅದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಅದನ್ನ ಮರಿಬಾರ್ದು ಯಾರೇ ಆಗ್ಲಿ. ಬಟ್ ನಾನು ಎಕ್ಸ್ಪ್ರೆಸ್ ಮಾಡಿಲ್ಲ, ಯಾಕಂದ್ರೆ ಎಕ್ಸ್ಪ್ರೆಸ್ ಮಾಡಿದ್ರೆ ನಾವೆಲ್ಲೋ ಸಣ್ಣವ್ರಾಗಿ ಹೋಗ್ತೀರಿ, ಅದ್ರ ನಾವು ತೋರ್ಸ್ದಂಗ ಆಗ್ತೈತೆ ಅಂತ. ಬಟ್ ಯಾವತ್ತೂ ನನ್ನ ಮನ್ಸಲ್ಲಿ ಆಕೆ ಇರ್ತಾಳೆ. ನನ್ನನ್ನ ನಾನು ವರ್ತೂರ್ ಸಂತೋಷ್ ಅಂತ ಆಗಕ್ಕಿಂತ ಮುಂಚೆಯಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು, ನನ್ನ ಜೀವನದಲ್ಲಿ ಸುಮಾರು ಏರುಪೇರು ಆಗೈತೆ, ಎಲ್ಲ ನೀವು ನೋಡಿದಿರ, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಒಂದೇ ಹೇಳೋದು, ಸುಮಾರು ದಿನ ನಾನು ಬಿಟ್ಟೆ, ಅದು ಇದು ಬರ್ತೈತೆ ಅಂತ, ಅದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ. ಅದೇನೋ ಆರಿ ಹೋದ ಬಳ್ಳಿಯಿಂದ ಹೂ ಅರಳ ಬಲ್ಲದೆ ಅಂತ, ಅದು ಮುಗೀತ ಅದ್ರ ಕತೆ. 100% ಐತೆ. ಚೆನ್ನಾಗಿದ್ದೀರಿ, ಇದನ್ನ ಮಾತಾಡ್ತೀರಿ, ಮೀಟ್ ಆಗ್ತೀನಿ, ಎಲ್ಲ ಐತೆ. ಆಮೇಲೆ ನೀವ್ ಹೇಳೋ ತರ ಆಮೇಲೆ ಪಾಪ ತನಿಷಾಕೋ ಇವ್ರಿಗೂ ಹಾಕಿ ಬಿಟ್ಬಿಟ್ಟಿರ, ಅದು ಫ್ರೆಂಡ್ಶಿಪ್ ಅಷ್ಟೇ. ತನಿಷಾ ಅಂತೂ ಅಲ್ಲ, ಯಾಕಂದ್ರೆ ವಿಡಿಯೋಸ್ ನೋಡೋರ್ಗೆ ನಾನು ಹೇಳೋದು